ತುಂಬ ಹೆಚ್ಚಾಗ್ತಾ ಇದೆ. ನಾನಿವತ್ತು ಪೇಪರಲ್ಲಿ ಓದಿದೆ, ಇನ್ನು ಮುಂದಿನ 10 ವರ್ಷಗಳಲ್ಲಿ 8% ಹೀಟ್ ಜಾಸ್ತಿ ಆಗುತ್ತೆ ಅನ್ನೋವಂಥದ್ದನ್ನು ಓದಿದೆ. ಅದಕ್ಕಾಗಿ ನಮ್ಮ ಎಲ್ಲರ ಕರ್ತವ್ಯ ಏನಾಗಿದೆ ಅಂತ ಅಂದರೆ, ಈ ಅರಣ್ಯವನ್ನು ಅಥವಾ ನಾವು ಗಿಡ ಮರಗಳನ್ನು ಹೆಚ್ಚಾಗಿ ನಾವು ಬೆಳೆಸಬೇಕು ಅನ್ನೋವಂಥದ್ದು ತುಂಬ ಅತ್ಯಂತ ಪ್ರಮುಖವಾಗಿದೆ. ಇದು ಎಲ್ಲರಿಗೂ ಬೇಕಾಗಿರುವಂಥದ್ದು. ಬರೀ ಅರಣ್ಯ ಅಧಿಕಾರಿಗಳಷ್ಟೇ ಬೀಜವನ್ನು ಬಿತ್ತುವ ಕಾರ್ಯಕ್ರಮವಾಗಿದೆ. ಇದು ಕರ್ನಾಟಕ ಸರ್ಕಾರದಿಂದ ಮಾಡ್ತಾ ಇರೋದು. ಈ ಕಾರ್ಯಕ್ರಮದಿಂದ ನಮಗೆ ತುಂಬ ಉಪಯುಕ್ತವಾಗುತ್ತೆ. ಮತ್ತು ಕಾಡನ್ನು ಬೆಳೆಸಬೇಕು, ನಾಡನ್ನು ಉಳಿಸಬೇಕು ಅಂತ ಗಾದೆನೇ ಇದೆ. ಹಾಗೆ ನಮಗೆಲ್ಲರಿಗೂ ತುಂಬ ಹೇಳ್ಕೊಟ್ಟಿದ್ದಾರೆ, ಇಲ್ಲಿ ಹೆಂಗೆ ಬೆಳೆಸಬೇಕು, ಹೆಂಗೆ ಉಳಿಸ್ಬೇಕು ನಾಡನ್ನ. ಹಾಗೆ ಇಲ್ಲೆಲ್ಲ ಪರಿಸರ ಕಾಡು ಹೇಗಿತ್ತು ಮುಂಚೆ, ಈಗ ಹೆಂಗಾಗಿದೆ, ಈಗ ಏನೇನು ಮಾಡ್ತಾ ಇದ್ದೀವಿ ಅಂತ ಎಲ್ಲನೂ ಹೇಳಿದ್ದಾರೆ. ಹಾಗೆ ನಮಗೆ ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದು. ಈ ಹೊಂಗೆ ಬೀಜ ಕೊಟ್ಟಿದ್ದಾರೆ ಇಲ್ಲಿ ನಮ್ಗೆ ಹಾಕೋಕ್ಕೆ, ಮತ್ತು ಇಲ್ಲೆಲ್ಲ ನಮಗೆ ತೋರಿಸ್ತಿದ್ದಾರೆ ಇದರಿಂದ ಮರ ಹೀಗೆ ಬೆಳೆಸಬೇಕು, ಇದನ್ನು ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಹಾಕಬೇಕು, ಏನೇನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಈ ಕಾಡನ್ನ ಪರಿಸರವಾಗಿ ಮಾಡಿ ಇಲ್ಲಿನ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಿದ್ದಾರೆ ನಮಗೆ. ಈಗ ಏನೇನು ಮಾಡಬೇಕು ಅಂತ ಹೇಳ್ಕೊಡ್ತಿದ್ದಾರೆ ಸರ್ಸ್ಗಳೆಲ್ಲರೂ. ಮತ್ತು ಸಗಣಿ ಅದು ಎರಡೊಂದು, ಆಮೇಲೆ ಸ್ವಲ್ಪ ಮರಳು ಅದಷ್ಟು. ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಷಡಕ್ಷರಿ ಪುಣ್ಯ ಕಂಬಲ ಕುಡಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿಗೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕವೀರರ ಭಾರತ ಜನನಿಯ ತನುಜಾತೆ ಜಯವೇ ಕರ್ನಾಟಕ ಮಾತೆ. ಹೊಯ್ಸಳರಾಳಿದ ನಾಡೆ ಕನ್ನಡ ಜಟಣರ ನಚ್ಚಿನ ಬೀರ ಶರಾವತಿ ಕುಂಡ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯವೇ ಕರ್ನಾಟಕ ಮಾತೆ. ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ರುದ್ರಾನ ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ. ಜೈ ಭಾರತ ಜನನಿಯ ತನುಜಾತೆ ಜಯವೇ ಕರ್ನಾಟಕ ಮಾತೆ. ಜೈ ಸುಂದರ ನದಿ ವನಗಳ ನಾಡೆ ಜಯವೇ ರಸ ಋಷಿಗಳ ಬೀಡೆ. ಮಳೆಗಾಲ ಶುರುವಾಗಿದೆ. ಮಳೆಗಾಲದಲ್ಲಿ ನಾವು ಈಗಾಗಲೇ ಇಲಾಖೆ ವತಿಯಿಂದ ಈ ಕಟ್ಟಾಯ ಅರಣ್ಯ ಪ್ರದೇಶದಲ್ಲಿ ನೆಡುತೋಪು ಬೆಳೆಸೋ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಇದರ ಜೊತೆಗೇನೆ ನಾವು ಈಗಾಗಲೇ ಕಡಿಮೆ ವೆಚ್ಚದಲ್ಲಿ
ಮತ್ತು ಪ್ರಯೋಗ ಉಪಯೋಗಶೀಲವಾಗಿ ಆಗ್ತಕ್ಕಂತಹ ಒಂದು ಇದಾದಂತಹ ಸೀಡ್ ಬಾಲ್ ಯೋಜನೆ ಈಗಾಗಲೇ ಹಿಂದೆ ಸಾಕಷ್ಟು ವರ್ಷಗಳಿಂದ ನಮ್ಮ ಅರಣ್ಯ ಇಲಾಖೆಯಲ್ಲಿ ಈ ಒಂದು ಪದ್ಧತಿ ನಡೆದು ಬಂದಿದೆ. ಅದೇ ರೀತಿ ಈ ವರ್ಷ ಕೂಡ ಶ್ರೀಗಂಧ, ಹೊಂಗೆ, ಹುಣಸೆ ಮತ್ತು ಅಂಟವಾಳ ಈ ರೀತಿ ಜಾತಿಯ ಎಲ್ಲ ಬೀಜಗಳನ್ನು ನಾವು ಮೊದಲೇ ಸಂಗ್ರಹಿಸಿ ನಮ್ಮ ಅರಣ್ಯಾಧಿಕಾರಿಗಳು ನಮ್ಮ ವಿಭಾಗ ಮಟ್ಟದಲ್ಲಿ ಎಲ್ಲ ಕಡೆಯೂ ಸೀಡ್ ಬಾಲ್ಗಳನ್ನು ಈಗಾಗಲೇ ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಈ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಇವತ್ತು ಮಾಡಬೇಕು, ಮಳೆಗಾಲ ನಡೀತಾ ಇರೋದ್ರಿಂದ ಅಂತ ಹೇಳಿದಾಗ ಕಡ್ಡಾಯ ಶಾಲೆಯ ಪ್ರೌಢಶಾಲೆ ವಿದ್ಯಾರ್ಥಿಗಳು ಮತ್ತು ಎಲ್ಲ ಶಿಕ್ಷಕರು ಕೂಡ ಇವತ್ತು ಇಲ್ಲಿ ಹಾಜರಾಗಿ ನಮ್ಮ ಈ ಅರಣ್ಯ ಇಲಾಖೆ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಇವತ್ತು ಸೀಡ್ ಬಾಲ್ಗಳನ್ನು ಹಾಕ್ತಕ್ಕಂಥದ್ದು ಮತ್ತು ಬೀಜಗಳನ್ನು ಕೂಡ ಸಹ ಬಿತ್ತನೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಈ ಸರಿ ಅವರು ಭಾಗಿಯಾಗಿದ್ದಾರೆ. ಈಗ ಎಲ್ಲ ನರ್ಸರಿಗಳಲ್ಲಿ ಈಗ ಪ್ಲಾಂಟಿಂಗ್ ಎಲ್ಲ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಹಾಗಾಗಿ ನೆಕ್ಸ್ಟ್ ಈಗ ಸೀಡ್ ಬಾಲ್ ಪ್ರಿಪ್ರೇಷನ್ ಶುರುವಾಗಿದೆ. ಅದಕ್ಕೆ ಸಾಕಷ್ಟು ನಾವು ಶ್ರೀಗಂಧದ ಬೀಜ, ಹೊಂಗೆ, ಬೇವು, ನೆಲ್ಲಿ, ಅಂಟವಾಳ, ಆಮೇಲೆ ಈಗ ನೇರಳೆ ಬರ್ತದೆ, ಈ ನೇರಳೆದು ಇಂಥದನ್ನೆಲ್ಲ ಬೀಜನಾಗಲೇ ಸಾಕಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀವಿ. Some shrubs and bushes and thickets of the reserve forest actually where this area is already degraded actually, and almost maximum area is completely rugged topography where we could not find any growing stock. The growing stock is not improving actually. That's why now this is the end of the May month actually, and the monsoon season is also actually on the onset, and within 3-4 days the monsoon will be actually coming in this district actually. In whole district of Hassan, even in Jodhpur also, we have started this seed ball program and the program of seed dispersal by the human beings. This is the natural process of wherever in the whole country there are, in the whole Karnataka there are almost 8 to 10 hydroclimatic zones. There are communities, there are tribal communities, there are local communities, those who actually keep on exercising this practice of dispersal of the seed actually, seed dispersal by the animals, seed dispersal by the birds, by the insects, by the wind also. So this is also natural process of human dispersal of the seeds actually. So here this monsoon actually we have started the program of the government of Karnataka, the program of Aranyabhuna of seed balls. We have almost preparing almost 6 lakhs seed balls. This program should be made more popularized so that the endemic local native tree species like ala, ardi, pasni, mahagani, hebbevu, jamun, mango, Pterocarpus marsupium and Pongium epinata, Pongium glabra. These are endemic local species should be given more emphasis. Sandal also should be prominently actually, and the temperature also used to go up to 40 to 45 degrees centigrade due to the climate change, due to global warming, and due to this change of in the temperature pattern, rainfall pattern is also changing. So these all degraded land, the natural parcels of the degraded land could be taken up for the regeneration through seed dispersal, regeneration through the plantation, low profile plantation, and the seed dispersal should be the high profile activity where the people's participation, local people's participation is also very good. We should create the confidence by sensitizing the local communities. If there are 8 to 10 villages are there, at least in one village, 2 villages, wherever the positive thinking people are there, we should sit together and try to carve out one memorandum of understanding with them, because this Melia dubia is one of the most promising pioneer and prominent species in this Hassan and Ramnagara and Manda district along with the ficus, because it's silver oak and Acrocarpus fraxinifolius. This Acrocarpus fraxinifolius and the Melia dubia, these two species we have taken on a large scale in our regular afforestation and seed dispersal also, so that the local demand of the market, because there are almost 125 genuine sawmills are there in the district, and there are 200 to 300 small wood-based industries are also coming up. So there is a local high demand of the market for the linear products actually, and plenty of land is available in Hassan district itself. There is a 17 to 20,000 hectares of land which is lying waste and vacant actually. And this productivity, the primary productivity of this natural land is very high. So this productivity, the productive potential of these natural lands will be increased with the participation of the local people, with the collaboration with the government and the different market groups, so that the establishment is established for regenerating, reproducing
replenishing these dying ecosystems which are like this. Actually, all of us have to sit together and do the societies and the executives, the technocrats, the college students, and the businessmen should come together, and we have to carve out our formula to enter into a long-term agreement with collaboration and partnership, so that the productive potential of these lands could be utilized to the maximum, which is almost each 1 hectare could give around 56 lakhs to 1 crore of trees it can give if we really deliver all the goods and services and maximally utilize this ecosystem. Thank you very much. Thank you. षडक्षरि पुन्ना